ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಈಗ 10 ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಸೊ ಈ ಹೊತ್ತಲ್ಲಿ ರಾಜಕೀಯ ಪಕ್ಷಗಳು ಕೂಡ ಭರ್ಜರಿ ಮತಭೇಟಿಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ 4ನೇ ಬಾರಿಗೆ ಮತ್ತೆ ಜಯಭೇರಿ ಬಾರಿಸಲು ಪಿಸಿ ಮೋಹನ್ ಪಣ ತೊಟ್ಟಿದ್ದಾರೆ. ಇಂದು ಸಿವಿ ರಾಮನ್ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಕೃಷ್ಣಯ್ಯನಪಾಳ್ಯ, ಕಸ್ತೂರಿ ನಗರ ಸೇರಿದಂತೆ ಆ ಭಾಗದ ರಸ್ತೆಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು. ಇವತ್ತು ಬೆಳಿಗ್ಗೆ ನಾನು ಗಾಂಧಿನಗರದ ಚಿಕ್ಕಲಾಲ್ಬಾಗ್ ಪಾರ್ಕಲ್ಲಿ 6:30ಗೆ ವಾಕರ್ಸ್ನ ಭೇಟಿ ಮಾಡಿ, ಆಮೇಲೆ ಶಿವಾಜಿನಗರದ ಕುಮಾರ ಪಾರ್ಕ್ ಭಾಗದಲ್ಲಿ ಬರುವಂತಹ ವಸಂತ ನಗರ ಭಾಗಕ್ಕೆ ಬರುವಂತಹ ಅಲ್ಲಿ ಕೂಡ ಪಾರ್ಕಲ್ಲಿ ವಾಕ್ ಮಾಡೋರನ್ನ ಮಾತಾಡಿಕೊಂಡು ಇವಾಗ ಇಲ್ಲಿ ಸಿ ವಿ ರಾಮನ್ ನಗರದಲ್ಲಿ ಬಂದಿದ್ದೀನಿ. ಇಲ್ಲಿ ನಮ್ಮ ರಘು ಅವರ ಒಂದು ಕಳೆದ 4 ಬಾರಿ ಕಂಟಿನ್ಯೂಯಸ್ ಆಗಿ ಗೆದ್ದಿದ್ದಾರೆ. ಇದ್ರ ಹಿಂದೆ ಕೂಡ ಒಂದು ಬಾರಿ ಅವರು ಕೂಡ 5 ಬಾರಿ ಗೆದ್ದಿರುವಂಥವ್ರು. ಭಾಳ ಸರಳ ವ್ಯಕ್ತಿ, ಜನರಿಗೆ ಸಿಕ್ಕುವಂಥ ವ್ಯಕ್ತಿ. ಅವರು ಒಳ್ಳೆಯ ಕಾರ್ಯಗಳಲ್ಲಿ ಇವತ್ತು ಅವ್ರನ್ನ ಜನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಒಂದು ಕೇಂದ್ರ ಸರ್ಕಾರದ ಸಾಧನೆ ಜೊತೆಗೆ ನಮ್ಮ ರಘು ಅವರು ಮಾಡಿರುವಂತಹ ಕೆಲಸಗಳು ಎರಡೂ ಕೂಡ ನನಗೆ ಶ್ರೀರಕ್ಷೆ ಆಗಿದೆ. ಕಳೆದ 10 ವರ್ಷಗಳಿಂದ ಏನೊಂದು ಕೇಂದ್ರ ಸರ್ಕಾರದಿಂದ ಮೆಟ್ರೋಗಾಗಲಿ, ಸಬರ್ಬನ್ಗಾಗಲಿ, ಮತ್ತು ನಮ್ಮ ಇದು ಸ್ಮಾರ್ಟ್ ಸಿಟಿಗಾಗಲಿ, PM ಆವಾಸ್ ಯೋಜನೆ, ಈ ಥರದ್ದು ನಾನಾ ಕಾರ್ಯಕ್ರಮಗಳು ಜನರ ಒಳಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ರಘು ಅವರು ಕಳೆದ 25 ವರ್ಷಗಳಿಂದ ಅವ್ರು ಮಾಡಿರುವಂಥ ಕೆಲಸಗಳನ್ನು ಕೂಡ ನಾವು ಜನಗಳ ಮುಂದೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಜನರು ಭಾಳ ಸಂತೋಷ ಇದ್ದಾರೆ. ಇವಾಗ ಪಕ್ಕದಲ್ಲೇ ನೋಡಿ, ಡಿಫೆನ್ಸ್ ಲ್ಯಾಂಡಿಂದ ಒಂದು ಬ್ರಿಡ್ಜು ನಿಂತೋಗಿತ್ತು, ಫ್ಲೈಓವರ್ ನಿಂತೋಗಿತ್ತು. ಇವತ್ತು ರೈಲ್ವೆ ಕಾರ್ಯ ಇವಾಗ ರೈಲ್ವೆ ಬ್ರಿಡ್ಜ್ ಕೂಡ ಆಗಿ ಇವತ್ತು ಡಿಫೆನ್ಸ್ ಲ್ಯಾಂಡ್ ಸಿಕ್ಕಿರಲಿಲ್ಲ. ನಾನು ರಘು ಅವರು ಕಳೆದ 15 ವರ್ಷಗಳಿಂದ ಪ್ರಯತ್ನ ಮಾಡಿದ್ವಿ. ಕಳೆದ ಒಂದು 3-4 ವರ್ಷಗಳ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಕೊಟ್ಟರು. ನಾನು ಮತ್ತೆ ಈ ಕೆಲಸ ಆಗಬೇಕಂದ್ರೆ ನಾನು ಮತ್ತೆ ರಘು ಅವರು ಬಹಳಷ್ಟು ನಾವು ಕೆಲಸ ಮಾಡಿದ್ದೇವೆ. ಈ ಥರದ್ದು ಡಿಫೆನ್ಸ್ ಲ್ಯಾಂಡ್ಗಳು, ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನು, UPA ಕಾಲದಲ್ಲಿ ಒಂದು ತರಹದ ಕೆಲಸ ನಿಂತೋಗಿತ್ತು. ಅದು ಕೂಡ ಇವತ್ತು 320 ಕೋಟಿಯಲ್ಲಿ ಬೈಯಪ್ಪನಹಳ್ಳಿ ಸ್ಟೇಷನನ್ನು ಮಾಡಿದ್ದೀವಿ. ಅದು ಯಾವುದೇ ಒಂದು ಏರ್ ಕಂಡೀಷನ್ ಯಾವುದೇ ಒಂದು ಏರ್ಪೋರ್ಟ್ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿರುವಂತಹ ಒಂದು ಸ್ಟೇಷನ್ನು. ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ನು 480 ಕೋಟಿಯ ಒಂದು ಅಭಿವೃದ್ಧಿಯಲ್ಲಿ ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಏನು ಸಬರ್ಬನ್ ಟ್ರೈನ್ಸ್ ಬರ್ತದಲ್ಲ, ಅದಕ್ಕೆ ಅದು ಕೂಡ ಬರ್ತಾ ಇದೆ. ಇದೆಲ್ಲ ಕೂಡ ನಿಜವಾಗ್ಲೂ ನಮಗೆ ರಘು ಅವ್ರು ಮಾಡಿರೋ ಕೆಲಸ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ನಾನು ಮಾಡಿರುವಂಥ ಕೆಲಸಗಳು ತೊಗೊಂಡು ಹೋಗ್ತಾ ಇದ್ದೀವಿ. ಕಳೆದ ಬಾರಿ ಮಾರ್ಜಿನ್ ಏನಿತ್ತೋ ಅದಕ್ಕಿಂತ ಡಬ್ಬಲ್ಗಿನ ಜಾಸ್ತಿ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ MLA ಸಾಹೇಬ್ರಿಗೆ ಎಲ್ರಿಗೂ ಇದೆ. ನೋಡಿ, ನಮ್ಮ ಪ್ರಣಾಳಿಕೆ 2014, 2019 ಏನೇನು ನಾವು ಘೋಷಣೆ ಮಾಡಿದ್ದೀವಿ ಎಲ್ಲವನ್ನೂ ಕೂಡ ನಾವು ಕೆಲಸವನ್ನು ಮುಗಿಸಿದ್ದೀವಿ. ಈಗ ಜನರು ಭಾಳ ವಿಶ್ವಾಸ ಇದ್ದಾರೆ, ನಮ್ಮ ಪ್ರಣಾಳಿಕೆ ಮೇಲೆ ನಂಬಿಕೆ ಇದೆ. ಮೋದಿ ಈ ದೇಶದ ಗ್ಯಾರಂಟಿ ಅಂದರೆ ಮೋದಿಯವರು ಒಂದು ಪ್ರಣಾಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಜನರಿಗೆ ಒಂದು ನಂಬಿಕೆ ಇದೆ. ಕಾಂಗ್ರೆಸ್ ಅವರು 4-5 ದಿವಸದಿಂದ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಜನ ನಗ್ತಾ ಇದ್ದು ನಗುಪಾಟ್ಲಾಗಿದೆ ಇವಾಗ ಇಡೀ ದೇಶದಲ್ಲಿ. ಅವರು ಕಂಟೆಸ್ಟ್ ಮಾಡೋದೇ 150-175 ಸೀಟು. ಅವ್ರ ಜೊತೆ ಅವ್ರ ಅಲಯನ್ಸ್ ಕೂಡ ಅವ್ರಿಗೆ ಸಂಬಂಧಗಳು ಭಾಳಷ್ಟು ಜನರ ಜೊತೆ ಕಳ್ಕೊಂಡಿದ್ದಾರೆ. 543 ಸೀಟಲ್ಲಿ 170-175 ಸೀಟ್ಗಳು. ಅವರು ಒಂದು ಯಾವ ನೈತಿಕ ಹಕ್ಕಿದೆ ಅವರು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ನಾನು ನಿನಗಿಷ್ಟು ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಜನ ನಂಬಿಕೆಯನ್ನು ಕಾಂಗ್ರೆಸ್ ಮುಂದೆ ಕಳ್ಕೊಂಡಿದ್ದಾರೆ. ಈ ಬಾರಿ 20-25 ಸೀಟ್ ಕೂಡ ಅವ್ರು ತಗೊಳ್ಳೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ಜನರು ಕೂಡ ಅದನ್ನೇ ಭಾವನೆ ಇದೆ. ನಾವು ಎತ್ಕೊಂಡು ಹೋಗಿ ನಮ್ಮ ಪಾಂಪ್ಲೆಟ್ನ ಪಾರ್ಕಲ್ಲಿ ಕೊಟ್ಬಿಟ್ಟು ಒಂದು ರೌಂಡ್ ಹೋಗಿ ಬರ್ತಾ ಇದ್ದಾಗ, ಸೆಕೆಂಡ್ ರೌಂಡಲ್ಲಿ ಬಂದಾಗ ಜನ ಬೆಂಚ್ ಮೇಲೆ ಕೂತ್ಕೊಂಡು ಓದ್ತಾ ಇರ್ತಾರೆ ನಮ್ಮ ಪಾಂಪ್ಲೆಟ್ನ. ಕೇಂದ್ರ ಸರ್ಕಾರದ ಏನು ಇಷ್ಟೊಂದು ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ ಅಂತೇಳಿ ಜನ. ಅದೇ ಜೊತೆಗೆ ಕಾಂಗ್ರೆಸ್ಸಿನ ಬಗ್ಗೆ ಬೈತಾರೆ. ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಬೆಂಗಳೂರಿನಲ್ಲಿ ಅಭಿವೃದ್ಧಿಗೆ ಆಗ್ತಾ ಇಲ್ಲ, ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ ಅಂತೇಳಿ ಜನ